ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಲೋಹಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶಾವಿಗೆ ಪಾಯಸ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂಥೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಮಿಕ್ಸ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ತೊಗೊಂಡಿದ್ದೀನಿ. ಬಾದಾಮನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ 1/4 kg ಆಗೋವಷ್ಟು. ನಿಮ್ಗೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದನ್ನು ಡಬಲ್ ತೊಗೊಳ್ಳಿ ಅಷ್ಟೇ. ಹಾಗೆಯೇ 200 ಗ್ರಾಮಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲನ ಹಾಕ್ಕೋಬೋದು. ಹಾಗೆಯೇ ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಪಾಯಸ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಬಾಣಲಿಗೆ ತುಪ್ಪ ತೊಗೊಂಡಿದ್ನಲ್ಲ 2 ಟೇಬಲ್ ಸ್ಪೂನ್ ಆಗೋಷ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡಾದ ನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಯಾಕಂತಂದರೆ ಹೈ ಫ್ಲೇಮ್ ಕೊಟ್ವಿ ಅಂದರೆ ತುಂಬ ಸೀದೋಗುತ್ತೆ, ಆಗ ಚೆನ್ನಾಗಿ ಬರೋಲ್ಲ, ಫುಲ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಹಂಗಾಗ್ಬಿಟ್ಟು ಇದು ಡ್ರೈ ಫ್ರೂಟ್ಸ್ಗಳನ್ನ ಹುರ್ಕೊಂಡಾದ ನಂತರ ನಾನು ಇದನ್ನು ಸಪ್ರೇಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಶಾವಿಗೆ ಪಾಯಸನ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಮತ್ತು ಬ್ಯಾಚುಲರ್ಸ್ಗಳು ಕೂಡ ಸ್ವೀಟ್ ರೆಸಿಪಿ ಏನಾದರೂ ಬೇಕು ಅಥವಾ ಸ್ವೀಟ್ ತಿನ್ನಬೇಕು ಅಂದರೆ ಈ ಪಾಯಸನ ಮಾಡ್ಕೋಬೋದು. ಯಾಕಂದರೆ ಜಾಸ್ತಿ ಟೈಮ್ ಹಿಡಿಯೋದು ಇಲ್ಲ. ನಾನು ತೋರಿಸ್ತಿದ್ದೀನಲ್ಲ ಇದೇ ರೀತಿಯೇ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಹಾಗೆಯೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಸೇಮ್ ಮದುವೆ ಮನೇಲಿ ಮಾಡ್ತಾರಲ್ಲ ಅದೇ ಥರನೇ ಅನಿಸುತ್ತೆ. ಈ ಡ್ರೈ ಫ್ರೂಟ್ಸ್ನೆಲ್ಲ ಸಪ್ರೇಟ್ ಒಂದು ಬೌಲಿಗೆ ಎತ್ತಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ನಾನು ತೊಗೊಂಡಿರೋಂಥ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಅದು ಕೂಡ ಸೀದೋಗುತ್ತೆ ಹೈ ಫ್ಲೇಮ್ ಕೊಟ್ವಿ ಅಂತೇಳಂದರೆ. ಈ ಶಾವಿಗೆನೂ ಕೂಡ ಕಲರ್ ಚೇಂಜ್ ಆಗಬೇಕು ಅಂದರೆ ಬ್ರೌನ್ ಕಲರ್ ಆಗೋ ಥರ ಹುರ್ಕೋಬೇಕು ನಾವು. ನೋಡಿ, ನಾನಿಲ್ಲಿ ಹುರ್ಕೊಳ್ತಿದ್ದೀನಲ್ಲ, ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈ ಥರ ಹುರ್ಕೊಳ್ಳಿ ನೀವು. ಈ ಥರ ಎಲ್ಲ ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಶಾವಿಗೆ ಸ್ವಲ್ಪ ಜಾಸ್ತಿ ಇದೆ, ಹಂಗಾಗ್ಬಿಟ್ಟು ಇವಾಗ ನಾನು ಏನಾದರೂ ಇದಕ್ಕೆ ಹಾಲು ಸಕ್ಕರೆ ಎಲ್ಲ ಹಾಕ್ತೀನಿ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಂಗಾಗ್ಬಿಟ್ಟು ನಾನೀಗ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಿಮೆ ಪಾಯಸ ಮಾಡ್ತೀನಿ ಅಂತೇಳಿದ್ರೆ ನೀವು ತೊಗೊಂಡಿರೋ ಪಾತ್ರೆಯಲ್ಲೇ ಮಾಡ್ಕೋಬೋದು. ಇಲ್ಲ ಜಾಸ್ತಿ ಮಾಡ್ತೀವಿ ಅಂದರೆ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಆವಾಗಲೇ ತೊಗೊಂಡಿರೋಂತಹ ಕಾಯಿಸಿ ಆರಿಸಿಟ್ಟಿರೋಂತಹ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಹಾಲು ಜಾಸ್ತಿ ಇಷ್ಟ ಆಗಲ್ಲ ಅಂತೇಳಿದ್ರೆ ಅದಕ್ಕೆ ನೀರನ್ನು ಕೂಡ ನೀವು ಹಾಕ್ಕೊಳ್ಬೋದು. ನೀರನ್ನು ಕೂಡ ಹಾಲು ತೊಗೊಂಡಿರ್ತೀವಲ್ಲ ಅದರಷ್ಟೇ ನೀರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ ನಂತರ ನೀವು ಇದು ಒಂದು ಕುದಿ ಬರೋವರೆಗೂ ಬಿಡಬೇಕು. ಜಾಸ್ತಿ ಹೈ ಫ್ಲೇಮ್ ಕೊಡೋದಕ್ಕೆ ಹೋಗಬೇಡಿ. ಯಾಕಂತೇಳಂದರೆ ಶಾವಿಗೆ ತಳ ಸಿಯುತ್ತೆ. ಹಂಗಾಗ್ಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನು ಕುದಿಸಿ ಆದಮೇಲೆ ಗೊತ್ತಾಗುತ್ತೆ ಶಾವಿಗೆ ಬೆಂದಿದೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಶಾವಿಗೆ 50% ಬೆಂದಿದೆ. ಈ ಬೆಂದಿರೋ ಶಾವಿಗೆಗೆ ನಾವೇನು ಮಾಡಬೇಕು ಅಂತೇಳಂದರೆ ಬಾದಾಮ್ ಮಿಕ್ಸ್ ಪೌಡರ್ ಇರುತ್ತಲ್ಲ ಅದನ್ನು ನೀವು ಡೈರೆಕ್ಟು ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಮಿಕ್ಸ್ ಪೌಡ್ರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರನೂ ಹಾಕ್ಕೊಳ್ಬೋದು. ಇದು ಬೆಸ್ಟು ಆ್ಯಕ್ಚುಲಿ ಈ ಥರ ಹಾಕ್ಕೊಂಡ್ರೆ. ಯಾಕಂದರೆ ಆ ಥರ ಡೈರೆಕ್ಟ್ ಹಾಕ್ಕೊಂಡಿದ್ರೆ ಗಂಟೆಲ್ಲ ಸಿಗುತ್ತೆ. ಹಂಗಾಗ್ಬಿಟ್ಟು ಈ ಥರನೇ ಮಾಡಿ ಹಾಕ್ಕೊಳ್ಳಿ. ಇದಾದಮೇಲೆ ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಕಲರ್ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು. ಆ ಥರ ನೀವು ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸಕ್ಕರೆ ಬೇಡ ಅಂತೇಳಂತಂದರೆ ನೀವು ಬೆಲ್ಲನ ಹಾಕ್ಕೊಳ್ಬೋದು ಅದ್ರ ಬದಲು. ಶುಗರು ಅಷ್ಟೇ, ನಿಮಗೆ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಆವಾಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ನಿಮಗೆ ತುಪ್ಪ ಬೇಕು ಅಂತೇಳಂದರೆ ಮತ್ತೆ ಎಕ್ಸ್ಟ್ರಾ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನೇನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇಲ್ಲ. ಯಾಕಂತೇಳಂತಂದರೆ ಸ್ಟಾರ್ಟಿಂಗಲ್ಲೇ ನಾನು ಗೋಡಂಬಿನ ದ್ರಾಕ್ಷಿನ ಎಲ್ಲದನ್ನು ಡ್ರೈ ಫ್ರೂಟ್ಸಲ್ಲೇ ಮಾಡ್ಕೊಂಡಿದ್ದೆ. ಅಲ್ಲೇ ತುಪ್ಪ ಇತ್ತು. ಹಂಗಾಗ್ಬಿಟ್ಟು ನಾನು ಮತ್ತೇನು ತುಪ್ಪನ ಹಾಕ್ಕೊಳ್ತಾ ಇಲ್ಲ. ಸ್ಟಾರ್ಟಿಂಗು ನಾವು ಶಾವಿಗೆಗೆ ಹಾಲು ಹಾಕ್ತೀವಲ್ಲ ಆ ಟೈಮಲ್ಲಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಬೈ ಮಿಸ್ಸಾಗಿ ನೀವೇನಾದರೂ ಹೈ ಫ್ಲೇಮ್ ಕೊಟ್ಬಿಟ್ಟು ಮಿಕ್ಸ್ ಮಾಡದೇ ಇದ್ದರೆ ಮುದ್ದೆ ಥರ ಆಗುತ್ತೆ ಶಾವಿಗೆ ಎಲ್ಲ. ಹಾಗೆಯೇ ತಳ ಕೂಡ ಸಿಯುತ್ತೆ. ನೆಕ್ಸ್ಟು ಏನಾಗುತ್ತೆ ಅಂದರೆ ಪಾಯಸನೂ ಕೂಡ ಚೆನ್ನಾಗಿ ಅನಿಸಲ್ಲ. ನೀವು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಇದು ಒಂದು ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದರೆ ರೆಡಿ ಆಯಿತು ಹಾಲಿಂದು ಶಾವಿಗೆ ಪಾಯಸ.
ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಬಂದು ನನಗೆ ತಿಳಿಸಿ. ಹಾಗೆಯೇ ನಾನು ಮಾಡಿರೋ ಈ ಶಾವಿಗೆ ಪಾಯಸದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಂಜಿತಾ ಲೋಹಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್.